ನಾನು ಚಕ್ಲಿ ಮಾಡ್ತಾಯಿದ್ದೇನೆ ರೀ. ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ. 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಬಟ್ಟಲು ಪುಟಾಣಿ. ಈ ಪುಟಾಣಿಯನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. 1 ಬಟ್ಟಲು ಅಕ್ಕಿ ಹಿಟ್ಟು, ಇದೇ ಬಟ್ಟಲಿನ ಅಳತೆಯಲ್ಲಿ ಅರ್ಧ ಬಟ್ಟಲು ಪುಟಾಣಿ. ಇದು ಅಜ್ವಾನ್ ರೀ. 1 ಟೀ ಸ್ಪೂನಷ್ಟು ಅಜ್ವಾನ ಹಾಗೂ 1 ಟೀ ಸ್ಪೂನಷ್ಟು ಜೀರಿಗೆ. ಇದನ್ನು ಹಾಕಿದರೆ ಚಕ್ಲಿ ತುಂಬ ರುಚಿಕರವಾಗಿ ಬರುತ್ತೆ. ಹಾಗೂ ಇದು ಸ್ವಲ್ಪ ಆಮೇಲೆ ಇದಕ್ಕೆ ಬಿಳಿ ಎಳ್ಳು ಹಾಕ್ಬೇಕು ರೀ. ಬಿಳಿ ಎಳ್ಳು 2 ಟೀ ಸ್ಪೂನಷ್ಟು. ಆಮೇಲೆ ಎಣ್ಣೆಯನ್ನು ಸ್ವಲ್ಪ ಕಾಸಿ ಆರಿಸಿ ಎಣ್ಣೆಯನ್ನು ಸ್ವಲ್ಪ 1 ಗಿರ್ದ ಬಟ್ಟಲಷ್ಟು ಎಣ್ಣೆ ಹಾಕ್ಬೇಕು ರೀ ಇದಕ್ಕೆ. ಅದೇ ಬಟ್ಟಲಿನಿಂದ ಅರ್ಧಕ್ಕಿಂತ ಕಡಿಮೆ ಎಣ್ಣೆ ಇದಕ್ಕೆ ಕಾಸಿ ಆರಿಸಿ ಹಾಕಬೇಕು ರೀ. ಅಂದರೆ ಚಕ್ಲಿ ಪಳ್ಳಾಗಿ ಕುರುಕುರಾಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಇದು ಕಾಸಿ ಆರಿಸಿದ ಎಣ್ಣೆ ಹಾಕ್ಬೇಕು ರೀ. ಇದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಹಾಕಿ ಎಣ್ಣೆಯನ್ನು ಹಾಕಿ ಬಹಳಷ್ಟು ಭಾಳ ಎಣ್ಣೆ ಹಾಕಬಾರ್ದು. ಇದು ಎಷ್ಟು ಅಳತೆ ಪ್ರಮಾಣದಲ್ಲಿದೆ ಅಷ್ಟೇ ಹಾಕಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೇನೆ ರೀ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನ ಈಗ ನಾದ್ಕೋತೀನಿ ರೀ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೋಬೇಕು. ಇದಕ್ಕೇನು ಬಿಸಿನೀರು ಹಾಕಬೇಕಿಲ್ಲ, ತಣ್ಣೀರೇ ನಾರ್ಮಲ್ ವಾಟ್ರ್ ಹಾಕಬೇಕು ನೋಡಿರಿ. ಈ ಥರ ಇಷ್ಟೇ ನಾದ್ಕೊಂಡೇನು ರೀ. ಹಿಂಗೆ ಭಾಳಷ್ಟು ಮಿದ್ದಿ ನಾದಬಾರ್ದು ರೀ. ಈ ಥರ ಅಷ್ಟೇ ನಾದಿ ಹಾಗೆ ಇಟ್ಟು ಬಿಡ್ಬೇಕು ರೀ. 10 ನಿಮಿಷ ನೆನೆಯಲು ಬಿಡ್ಬೇಕು ರೀ ಇದನ್ನು. ಅಲ್ಲಿವರೆಗೆ ಎಣ್ಣೆ ಕಾಸಾಕಿ ಇಟ್ಕೋತೀನಿ ರೀ. ಚಕ್ಲಿ ಮನೆಯಲ್ಲಿ ಈಗ ಹಿಟ್ಟು 10 ನಿಮಿಷ ಆಗಿದೆ ರೀ. ನೆನೆದಿದೆ ಸ್ವಲ್ಪ. ಇದು ಏನು ಭಾಳ ನೆನೆಬೇಕಾಗಿಲ್ಲ ರೀ. ಈ ಚಕ್ಲಿ ಮನೆಯಲ್ಲಿ ಹಿಟ್ಟು ಹಾಕಿ ಈಗ ಒಂದೊಂದಾಗಿ ಚಕ್ಲಿಯನ್ನು ಎಣ್ಣೆಯಲ್ಲಿ ಬಿಡ್ಬೇಕು ರೀ. ಚಕ್ಲಿ ತುಂಬ ರುಚಿಕರವಾಗಿ ಕುರುಮಾಗಿ ಪಳ್ಳಾಗೂ ಇರುತ್ತೆ ರೀ. ನೀವು ಕೂಡ ಒಂದು ಮಾಡಿ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಚಕ್ಲಿ ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಕುರುಕುರುವಾಗಿ ಪಳ್ಳಾಗಿದೆ ರೀ. ಅಲ್ಲಿ ಆ ಥರ ಹಾಡು ಇರಲ್ಲ ರೀ. ತುಂಬ ಚೆನ್ನಾಗಿ ಬರುತ್ತೆ. ಅದರಾಗೆ ನೋಡಿರಿ, ಒಂದೇ ಕೈ ಮುರಿದ್ರೆ ಮುರಿಯುತ್ತೆ, ಪಳ್ಳಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ. ಚಹಾ ಜೊತೆ ಚಕ್ಲಿ ತುಂಬ ಚೆನ್ನಾಗಿರುತ್ತೆ. ಚಹಾ ಹಾಗೂ ಚಕ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ನೀವು ಸಣ್ಣ ಬೇಕಾದರೆ ಸೈಜಲ್ಲಿ ಸಣ್ಣದವಾಗಿ ಮಾಡ್ಕೋಬೋದು. ನಾನು ಹಾಗೆ ಮಾಡಿದ್ದೇನೆ ರೀ. ನೋಡಿರಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಚಕ್ಲಿ. ತುಂಬ ರುಚಿಕರವಾಗಿರುವಂಥ ಚಕ್ಲಿ.